ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಸೋಮವಾರ. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಮಸಾಲೆ ಚಿತ್ರಾನ್ನ ಮಾಡಿದ್ದೆ. ತಿಂಡಿ ತಿಂದ್ಕೊಂಡು ಇವಾಗ ಸಾಂಬಾರು ಏನಾದರೂ ಮಾಡಬೇಕಲ್ಲ, ಅದಕ್ಕೆ ತೊಗರಿಕಾಯಿ ಇತ್ತು ಫ್ರಿಜ್ಜಲ್ಲಿ, ಅದನ್ನು ಹಾಕಿ ಹುಳಿ ಮಾಡೋಣ ಅಂತೇಳಿ ಕುಕ್ಕರ್ ಇಟ್ಟಿದ್ದೀನಿ ಸದ್ಯಕ್ಕೆ. ಏನಂದರೆ ಇಯರಿಂಗ್ಸು ರಾತ್ರಿ ಬಂದು ತೆಗ್ದಿದ್ದು, ಅದು ಇನ್ನೊಂದು ಸ್ವಲ್ಪ ಇಲ್ಲಿ ಗಾಯ ಥರ ಆಗಿದೆ. ಅಂದರೆ ಗಾಯ ಥರ ಆಗಿಲ್ಲ, ಸ್ವಲ್ಪ ಪೇಯ್ನ್ ಥರ ಅನ್ನಿಸ್ತಾ ಇದೆ. ಯಾಕೆಂದರೆ ಅದು ದೊಡ್ಡ ಓಲೆ ಹಾಕ್ಕೊಂಡಿದ್ನಲ್ಲ. ಆಮೇಲೆ ಮೈನ ಅಲ್ಲಿ ಡ್ರಾಪ್ ಮಾಡಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಳ್ಳೋದಕ್ಕೆ ಹೇಳಿದ್ದು. ಆವಾಗ ಅದು ಈಗ ಹಾಕ್ತೀವಿ ನೋಡಿ, ಅದು ಹಿಂಗೆ ಚುಚ್ಚುತ್ತೆ ನೋಡಿ, ಹಿಂಗೆ ಪ್ರೆಸ್ ಆಗುತ್ತಲ್ಲ ಇಲ್ಲಿಗೆ, ಆವಾಗ ಅದು ಚುಚ್ಚಿಬಿಟ್ಟು ಏನೋ ಒಂಥರ ನೋವು ಥರ ಆಗ್ತಿತ್ತು. ಅದಕ್ಕೆ ಇಯರಿಂಗ್ಸ್ ಇವಾಗ ಹಾಕೋದು ಬೇಡ ಅಂಥೇಳಿ ಬಿಟ್ಟಿದ್ದೀನಿ. ಆಮೇಲೆ ಸಾಯಂಕಾಲ ಹಾಕ್ಕೊಳ್ಳೋಣ ಅಂಥೇಳಿ. ಹೀಗೆ 1-2 ದಿನ ಇಯರಿಂಗ್ಸ್ ಹಾಕಿಲ್ಲದೆ ಬಿಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಈ ಹೋಲ್ ಏನಿದೆ ಅದು ಫುಲ್ಲು ಕ್ಲೋಸ್ ಆಗಿಬಿಡುತ್ತೆ. 2 ದಿನ 2-3 ದಿನಕ್ಕೆ ಕ್ಲೋಸ್ ಆಗಿಬಿಡುತ್ತೆ. ಅದಕ್ಕೆ ಸಂಜೆ ಹಾಕ್ಕೋಬೇಕು. ಓಕೆ. ಹಾಗೆ ಇವಾಗ ಏನಾಗ್ತಿದೆ ಅಂದರೆ, ಒಂಥರ ನಿದ್ದೆ ಕಂಪ್ಲೀಟ್ ಆಗಿಲ್ವೇನೋ, ನನ್ನ ಕಣ್ಗಳು ನೋಡಿದ್ರೆ ಗೊತ್ತಾಗುತ್ತೆ. ನಿದ್ದೆ ಕಂಪ್ಲೀಟ್ ಆಗಿಲ್ವೇನೋ, ನಿದ್ದೆ ಬರೋ ಥರ ಆ ಥರ ಫೀಲ್ ಆಗ್ತಾ ಇದೆ ನನಗೆ. ಹೋಗಿ ಈಗ ಮಲ್ಕೊಂಡ್ರೆ ನಿದ್ದೆ ಬರುತ್ತೆ ಚೆನ್ನಾಗಿ, ಆ ಥರ ಆಗ್ತಿರುವಂಥದ್ದು. ಆದರೆ ಕೆಲಸಗಳಿದೆಯಲ್ಲ, ನಿನ್ನೆಯಿಂದ ಕಸ ಗುಡಿಸಿಲ್ಲ, ಮನೆ ಒರೆಸಿಲ್ಲ, ಎಲ್ಲ ಆಗಾಗೆ ಇದೆ. ಅದಕ್ಕೆ ಇವಾಗ ಸಾಂಬಾರು ಮಾಡಿಬಿಟ್ರೆ ಆಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಕ್ಲೀನ್ ಮಾಡ್ಬೋದು. ಮಾಮ ನೆನೆ ತೊಗರಿಕಾಯಿ ಎಲ್ಲ ತಂದಿದ್ದಾರೆ, ತಂದುಬಿಟ್ಟು ಹೊರಗಡೆ ಇಟ್ಟಿದ್ದಾರೆ. ನನಗೆ ಹೇಳಿಲ್ಲ, ನೆನಪಿದ್ದಿದೆ ನನಗೆ. ಅಕಸ್ಮಾತ್ ನಾನು ನೋಡಿದರೂ ಕೂಡ ಏನು ಮಾಡ್ತಾಯಿದ್ದೆ ಅಂದರೆ, ರಾತ್ರಿನೇ ಬಿಡಿಸಿಟ್ಟು ಇವಾಗ ಉಪ್ಪು ಸಾಂಬಾರು ಏನಾದರೂ ಮಾಡ್ಬೋದಿತ್ತು. ಆದರೆ ಅವರು ಹೇಳೇ ಇಲ್ಲ. ನಾನು ಬೆಳಿಗ್ಗೆ ಬೆಕ್ಕಿಗೆ ಅನ್ನ ಹಾಕಕ್ಕೆ ಹೋಗಿದ್ದೆ ನೋಡಿ, ಆ ಟೈಮಲ್ಲಿ ನೋಡ್ತೀನಿ ಅವರೆಕಾಯಿ ತಂದಿಟ್ಟಿದ್ದಾರೆ. ಮತ್ತು ಇವಾಗ ಅದನ್ನು ಬಿಡಿಸಿ ಸಾಂಬಾರೆಲ್ಲ ಮಾಡುವಷ್ಟು ಪೇಷನ್ಸ್ ಇಲ್ಲ. ಅದಕ್ಕೆ ಇವಾಗ ತೊಗರಿಕಾಯಿ ಇತ್ತು ಅಂತೇಳಿ ಅದ್ರದ್ದು ಹುಳಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೀನಿ. ಹಾಗೆ ನೆನೆ ಕಿಚನ್ ಹೆಂಗಿತ್ತು ಅಂದರೆ, ಚಿಕನ್ ಸಾಂಬಾರೆಲ್ಲ ಚೆಲ್ಲಿದ್ದಾರೆ ಕಿಚನ್ ಮೇಲೆ. ಆ ಬಟ್ಟೆಯಲ್ಲೇ ಒರೆಸ್ಬಿಟ್ಟಿದ್ದಾರೆ. ಅದು ಹೆಂಗಾಗುತ್ತೆ ಅಂದರೆ, ಮತ್ತೆ ಒಂದು ಸರಿ ಜಾಲಿಸ್ಬಿಟ್ಟು ಬಟ್ಟೆನ ಒರೆಸಿದ್ರೆ ಅದು ನೀಟಾಗುತ್ತೆ. ಅದಾದ್ರಲ್ಲಿ ಆ ಬಟ್ಟೆಯಲ್ಲೇ ಒರೆಸ್ಬಿಟ್ಟು ಇಡೀ ಇದನ್ನೆಲ್ಲ ಒರೆಸ್ಬಿಟ್ಟಿದ್ದಾರೆ. ಅದು ಫುಲ್ಲು ಒಂಥರ ಅಂಟು ಥರ ಎಲ್ಲ ಆಗ್ತಾಯಿತ್ತು. ಆಮೇಲೆ ರಾತ್ರಿ ನಾನು ಅಡುಗೆ ಎಲ್ಲ ಮಾಡಿಬಿಟ್ಟು ಅಂದರೆ ಕಾಫಿ ಮಾಡಿಲ್ಲ, ಟೀ ಕೇಳಿದ್ರದಕ್ಕೆ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಕೌಂಟ್ರ್ ಟಾಪ್ ಏನಿದೆ ಅದನ್ನೆಲ್ಲ ಕ್ಲೀನ್ ಮಾಡಿ, ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರಾತ್ರಿ ಅಡುಗೆ ಮಾಡಿದ್ದು. ಆ ಥರ ಆಯಿತು. ಓಕೆ. ಇವಾಗ ಈ ಕೆಲಸ ಮುಗಿಸೋಣ, ಆಮೇಲೆ ಬೇಕಾದರೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬಿಸಿಗೆ ಇಟ್ಟಿದ್ದೀನಿ, ಬಿಸಿ ಆಗ್ತಾ ಇದೆ. ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಕಟ್ ಮಾಡಿ ಹಾಗಾಗಿ ಡೈರೆಕ್ಟಾಗಿ ಹಾಕ್ಬಿಡ್ತೀನಿ. ಅಷ್ಟೊತ್ತಿಗೆ ಬಿಸಿ ಆಗುತ್ತೆ ಮತ್ತು ಸಾಂಬಾರು ಕೂಡ ಆಗುತ್ತೆ. ಆಮೇಲೆ ಸಾಂಬಾರೆಲ್ಲ ಆದಮೇಲೆ ಕೆಲಸ ಮಾಡೋದಕ್ಕೂ, ಅಂದರೆ ಕಿಚನೆಲ್ಲ ಕ್ಲೀನ್ ಮಾಡಬೇಕು. ಅಂದರೆ ಸಾಂಬಾರು ಕೆಲಸ ಮುಗ್ದೋಗ್ಬೇಕು, ಆಮೇಲೆ ನನಗೆ ಕಿಚನ್ ಕೆಲಸ ಏನಿದ್ರೂ ಕ್ಲೀನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಕಿಚನ್ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಆಮೇಲೆ ಅಡುಗೆ ಮಾಡ್ತೀನಿ ಅಂದರೆ ಮತ್ತೆ ಒಗ್ಗರಣೆ ಹಾಕೋದು, ಅದು ಸ್ಟವ್ ಮೇಲೆಲ್ಲ ಬೀಳುವಂಥದ್ದು, ಆ ಥರ ಎಲ್ಲ ಆಗ್ತಾ ಇರುತ್ತೆ. ಅದರಿಂದ ಒಟ್ಟಿಗೆ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಬೇರೆ ಕೆಲಸ ಮಾಡ್ತೀನಿ. ಓಕೆ. ಒಂಥರ ಹೆಂಗಾಗ್ತಿದೆ ಅಂದರೆ, ಒಂಥರ ನಿದ್ದೆಯಲ್ಲಿ ಎದ್ದು ಬಂದು ಕೆಲಸ ಮಾಡ್ತಾ ಇರ್ತೀವಿ ನೋಡಿ, ಆ ಥರ ನನಗೆ ಅನ್ನಿಸ್ತಾ ಇದೆ. ಓಕೆ. ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೆರೆಸ್ ಮೇಲೆ ಮೊನ್ನೆ ಅಂದರೆ ಶನಿವಾರ ನಾನು ಮೈನನ್ ಮನೆಗೆ ಹೋಗ್ಬೇಕಾದ್ರೆ ಬಟ್ಟೆ ಎಲ್ಲ ಒಗೆದು ಒಣಗಾಕಿದ್ದೆ. ಅದು ಅಲ್ಲೇ ಇತ್ತು. ಇದು ಸೋಮವಾರ ಒಣಗಿತ್ತಲ್ಲ, ಎಲ್ಲ ಎತ್ಕೊಬಂದು ನಾನು ಇಲ್ಲಿ ಮಡಚಿಡ್ತಾ ಇದ್ದೀನಿ. ಹಾಗೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದರೆ ಅಡುಗೆ ಮನೆ ಕೆಲಸ ಏನಿದೆ ಸಾಂಬಾರೆಲ್ಲ ಮಾಡಿ, ಸಾಂಬಾರು ಒಂದು ಮೇಯ್ನು ನನಗೆ ಯಾವಾಗ್ಲೂ. ಅನ್ನ ಮುದ್ದೆದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಸಾಂಬಾರೆಲ್ಲ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮೇಲೋಗಿ ಬಟ್ಟೆ ಎಲ್ಲ ಎತ್ಕೊಂಡು ಇವಾಗೆಲ್ಲ ಮಡಚಿಟ್ಬಿಡ್ತೀನಿ. ಮಡಚಿಟ್ಬಿಟ್ಟು ಆಮೇಲೆ ಕ್ಲೀನ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ. ಅದೇನಾಗುತ್ತೆ ಅಂದರೆ, ಮಡಚಿ ಇಡಬೇಕಾದ್ರೆ ಒದರುತ್ತೀವಿ ನೋಡಿ ಬಟ್ಟೆ, ಅದರಿಂದ ಒಂಥರ ಡಸ್ಟ್ ಥರ ಬರ್ತಾ ಇರುತ್ತೆ. ಅದು ಹಾಲಲ್ಲಿ ಒಂಥರ ವೈಟು ಧೂಳು ಥರ ಕಾಣಿಸ್ತಾ ಇರುತ್ತೆ. ಅದಕ್ಕೆ ಫಸ್ಟು ಬಟ್ಟೆ ಎಲ್ಲ ಮಡಚಿ ಇಟ್ಬಿಟ್ಟು ಆಮೇಲೆ ಕಸ ಗುಡಿಸುವಂಥದ್ದು. ಹಾಗೆ ನಾನು ಕಸ ಅಂದರೆ ಬಟ್ಟೆ ಎತ್ಕೊಬರೋದಕ್ಕಿಂತ ಮೊದಲು ಕೌಶಿ ಮತ್ತು ಭರತ ಇಬ್ರಿಗೂ ಹೇಳ್ತಾ ಇದ್ದೀನಿ. ಅಂದರೆ ಅವರು ಯಾವಾಗಲೂ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರಲ್ಲ, ಅದಕ್ಕೆ ಸ್ವಲ್ಪ ಇಬ್ರಿಗೂ ಏನಾದರೂ ಕೆಲಸ ಕೊಡೋಣ ಅಂತ.
ಡೈಲಿ ಏನು ಕೆಲಸ ಕೊಡೋಕ್ಕೆ ಸಾಧ್ಯ? ಏನೋ ಒಂದಿನ ಏನೋ ಒಂದು ಕೆಲಸ ಕೊಡ್ಬೋದು. ಅವ್ರು ಮಾಡುವಂಥದ್ದು ಏನಿರುತ್ತೆ? ಏನೂ ಇರಲ್ಲ. ಅದಕ್ಕೆ ಅವರಿಗೆ ಸುಮಾರು ಒಂದು 10:30, 11 ಗಂಟೆ ಅನಿಸುತ್ತೆ. ಅವಾಗ ಹೇಳಿದ್ದು ನಾನು ಏನಂದರೆ ಮೇಲಿಂದ ಸ್ಟೆಪ್ ಕಸ ಗುಡಿಸಿ ತುಂಬ ದಿನ ಆಗಿದೆ. ಗುಡಿಸೋದು ಒರೆಸೋದು ಇರ್ಬೋದು, ಅದೆಲ್ಲ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕಿಬ್ಬರು ಈ ಥರ ಮೊಬೈಲ್ ನೋಡ್ಕೊಂಡು ಕೂತಿದ್ರಲ್ಲ, ಅದಕ್ಕೆ ನಾನು ಇವರಿಬ್ರಿಗೆ ಏನಾದ್ರು ಕೆಲಸ ಕೊಡೋಣ ಅಂದ್ಬಿಟ್ಟು ಒಬ್ಬರು ಮೇಲಿಂದ ಸ್ಟೆಪ್ಪೆಲ್ಲ ಗುಡಿಸ್ರಿ, ಇನ್ನೊಬ್ಬರು ಒರೆಸ್ಕೊಬನ್ನಿ ಅಂತ ಹೇಳಿದ್ದು. ನಾನು ಹೇಳಿ ಒಂದು 10:30, 10:45 ಹೇಳಿರುವಂಥದ್ದು. ಆದರೆ ಇವರು ಯಾರು ಹೋಗಲೇ ಇಲ್ಲ. ಎಷ್ಟೊತ್ತಿಗೆ ಎದ್ದೋಗಿರೋದು ಅಂದರೆ 11:30, 11:45 ಹೋಗಿರೋದು. ಅಲ್ಲಿ ನಾನು ಹೋಗ್ಬಿಟ್ಟು ರೂಮಿಗೆ 2-3 ಸರಿ ಹೇಳಿದ್ದೀನಿ, ಹೋಗ್ರು ನಾನು ಕಸ ಗುಡ್ಸೋದಕ್ಕೆ ಸರಿ ಹೋಗುತ್ತೆ, ಹೋಗ್ರು ಅಂದರೆ ಯಾರೂ ಹೋಗಿಲ್ಲ. ಆಮೇಲೆ ಬಂದು ಸ್ವಲ್ಪ ಮತ್ತೆ ಬಂದು ಹೇಳ್ದೆ, ಹೋಗಿ ಒಬ್ಬರು ಗುಡಿಸಿ ಒಬ್ಬರು ಒರೆಸಿ ಬೇಗ ಬೇಗ ಆಗುತ್ತೆ ಅಂಥೇಳಿ ಕಳಿಸಿದ ಮೇಲೆ ಆಮೇಲೆ ಬಂದಿರುವಂಥದ್ದು. ಎಷ್ಟೊತ್ತು 1 ಅವರ್ 1.5 ಗಂಟೆ, ನಾನು ಹೇಳಿ 1.5 ಗಂಟೆ ಆದಮೇಲೆ ಇವರು ಈ ಕೆಲಸ ಮಾಡೋಕ್ಕೆ ಬಂದಿರೋದು. ಅಲ್ಲಿ ತನಕ ಇವರು ಬಂದೇ ಇಲ್ಲ. ಒಂದು 5 ನಿಮಿಷ ಅಂದ್ಕೊಂಡು 1.5 ಗಂಟೆ ಮಾಡಿರುವಂಥದ್ದು. ಆಮೇಲೆ ಬಂದು ಕೌಶಿ ನಾನು ಕಸ ಗುಡಿಸ್ತೀನಿ ಅಂತೇಳಿ ಕಸ ಗುಡಿಸ್ತಾ ಇದ್ದಾನೆ. ಹಾಗೆ ಭರತ ಮನೆಯೆಲ್ಲ ಒರೆಸ್ತೀನಿ ನಾನು ಅಂತ ಹೇಳ್ಬಿಟ್ಟು ಮನೆ ಒರೆಸ್ತಾ ಇದ್ದ. ಅಂದರೆ ಸ್ಟೆಪ್ ಇದೆಯಲ್ಲ ಮೇಲೆಯಿಂದ ಕೆಳಗಡೆ ಸ್ಟೆಪ್ಪು, ಅಲ್ಲಿ ಅದನ್ನು ಒರೆಸೋದಕ್ಕೆ ನಾನು ಹಳೇದು ಒಂದು ಮಾಪ್ ಇದೆ, ಅದನ್ನು ಇಟ್ಕೊಂಡಿದ್ದೀನಿ. ಅದು ಏನಕ್ಕೆ ಹಳೆ ಮಾಪ್ ಇಟ್ಕೊಂಡಿದ್ದೀನಿ ಅಂದರೆ ಅಲ್ಲೇನಂದರೆ ಈ ಬೆಕ್ಕು ಒಂದೊಂದು ಸರಿ ಇಲಿ ಆ ಥರದ್ದು ಹಲ್ಲಿ ಮತ್ತು ದೊಡ್ಡ ಹೆಗ್ಣಗಳು ಬರುತ್ತೆ ನೋಡಿ. ಅಂದರೆ ಇಲಿಗಿನ್ನ ಸ್ವಲ್ಪ ದೊಡ್ಡದಿರುತ್ತೆ. ಅದನ್ನೆಲ್ಲ ಹಿಡ್ಕೊಬಂದು ತಿಂದು ಏನು ಮಾಡಿರುತ್ತೆ ಅಂದರೆ ಅಲ್ಲೆಲ್ಲ ಸ್ಟೆಪ್ ಹತ್ರ ಎಲ್ಲ ಒಂದೊಂದು ಸರಿ ರಕ್ತದ ಥರ ಎಲ್ಲ ಆಗಿರುತ್ತೆ. ಅದರಿಂದ ನಾನು ಅಲ್ಲಿಗೆ ಬರೀ ಸ್ಟೆಪ್ಪೆಲ್ಲ ಒರೆಸೋದಕ್ಕೆ ಅಷ್ಟೇ ಒಂದು ಹಳೇದೊಂದು ಮಾಪ್ ಇಟ್ಕೊಂಡಿದ್ದೀನಿ. ಅದೇನಾಗುತ್ತೆ ಅಂದರೆ ಸ್ಟೆಪ್ಪೆಲ್ಲ ಒರೆಸಿರ್ತೀವಲ್ಲ, ಅದು ಬ್ಲಡ್ ಎಲ್ಲ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ನಾನು ಇದು ಬೇಡ ಅಂಥೇಳಿ, ಅಂದರೆ ಮನೆಗೆ ಯೂಸ್ ಮಾಡ್ತೀನಲ್ಲ ಆ ಮಾಪ್ ಬೇಡ ಅಂಥೇಳಿ ಈ ಥರ ಹಳೆ ಮಾಪ್ ಒಂದಿತ್ತಲ್ಲ ಅದನ್ನೇ ಸ್ಟೆಪ್ಪಿಗೆಲ್ಲ ಯೂಸ್ ಮಾಡುವಂಥದ್ದು. ಭರತ ಇಲ್ಲ ಅಂದಾಗ ಕೌಶಿನೇ ಒಂದೊಂದು ಸರಿ ಒರೆಸ್ತಾನೆ. ಇವಾಗ ಇಬ್ಬರು ಇದ್ರಲ್ಲ, ಅದಕ್ಕೆ ಇಬ್ರಿಗೆ ಏನಾದರೂ ಒಂದು ಕೆಲಸ ಕೊಡಲೇಬೇಕು ಅಂಥೇಳಿ ಆ ಥರ ನಾನು ಕೆಲಸ ಕೊಟ್ಟಿರೋದು. ಹಾಗೆ ಇಲ್ಲಿ ನೋಡಿ, ಇದು ತೋರಿಸಿದ್ದೀನಿ ಪಕ್ಷಿಗಳು ಇತ್ತೀಚೆಗೆ ಕಾಣಿಸ್ಕೊಳ್ತಿರುವಂಥದ್ದು. ಆವಾಗವಾಗ ಬರ್ತಾನೆ ಇರುತ್ತೆ. ಏನೋ ಗೌದ್ಲಕ್ಕಿ ಅಂತ ಹೇಳಿದ್ದೀನಿ. ಆಮೇಲೆ ನನಗೂ ಸ್ವಲ್ಪ ಡೌಟ್ ಇತ್ತು ಅದು ಗೌದ್ಲಕ್ಕಿನ ಏನು ಅಂತೇಳಿ. ಆಮೇಲೆ ಭರತ ಇದ್ನಲ್ಲ, ಅವನಿಗೆ ಕರೆದ್ಬಿಟ್ಟು ತೋರಿಸ್ತಾ ಇದ್ದೆ, ನೋಡೋ ಈ ಪಕ್ಷಿಗಳು ಇದೆರಡು ಜಾಸ್ತಿ ಇಲ್ಲಿ ಹಿಂಗೆ ಅವನು ಮೋನ್ ಮಾಮನ ಅಪ್ಪ ಅಂತ ಹೇಳುವಂಥದ್ದು. ನಿಮ್ಮ ಅಪ್ಪ ಕೆಳಗಡೆ ಎಲ್ಲ ಹಕ್ಕಿ ಅದೆಲ್ಲ ಆಗ್ತಾ ಇರುತ್ತೆ, ಆವಾಗ ಅದು ತಿನ್ನೋದಕ್ಕೆ ಇತ್ತೀಚೆಗೆ ಬರ್ತಾ ಇದೆ ಕಣೋ, ನೋಡಿ ಇದು ಗೌದ್ಲಕ್ಕಿನ ಅಂತ ಅವನಿಗೆ ತೋರಿಸ್ತಾ ಇದೆ. ನನಗೂ ಸ್ವಲ್ಪ ಗೊತ್ತಿಲ್ಲ, ಸುಮ್ಮನೆ ಗೆಸ್ ಮಾಡಿದ್ದೀನಿ ಅಷ್ಟೇ ಗೌದ್ಲಕ್ಕಿ ಅಂತ ಹೇಳಿ ಅಂತ. ಆಮೇಲೆ ಅವ್ನು ನೋಡ್ಬಿಟ್ಟು ಹೌದಂಟಿ ಇದು ಗೌದ್ಲಕ್ಕಿ ಅಂತೆಲ್ಲ ಹೇಳ್ತಾ ಇದ್ದೆ. ಆಮೇಲೆ ಗೌದ್ಲಕ್ಕಿ ಮೊಟ್ಟೆ ಹಿಂಗೆ ಚಿಕ್ಕದಿರುತ್ತೆ ಅಲ್ವಾ ಅಂತೆಲ್ಲ ಹೇಳಿದೆ. ಇಲ್ಲ ಆಂಟಿ, ಗೌದ್ಲಕ್ಕಿ ಮೊಟ್ಟೆ ಆ ಥರ ಬರಲ್ಲ, ದಪ್ಪ ಅದು ಬರುತ್ತೆ, ತುಂಬ ದಪ್ಪ ಇರುತ್ತೆ ಅದು. ಮಾಮೂಲಿ ಕೋಳಿ ಮೊಟ್ಟೆಗಳೆಲ್ಲ ಇರುತ್ತಲ್ಲ ಆ ಥರನೇ. ಅದಕ್ಕೆ ನಾನು ಹೌದು ನಾಟಿ ಕೋಳಿ ಮೊಟ್ಟೆ ಬರುತ್ತಲ್ಲ ಆ ಥರನೇ ಇರುತ್ತೆ ಅಂತ ಹೇಳ್ದೆ. ಹೌದಾ, ನನಗೆ ಗೊತ್ತಿಲ್ಲ ಕಣೋ ಅಂತ ಅಂದೆ. ಅದಾದಮೇಲೆ ಹಾಗೆ ಬಿಸಿಲೆಲ್ಲ ಚೆನ್ನಾಗಿತ್ತಲ್ಲ, ಇಲ್ಲಿ ನೋಡಿ ರಾಗಿ ಮತ್ತು ಸಿರಿಧಾನ್ಯಗಳನ್ನ ಬಿಸಿಲಲ್ಲಿ ಒಣಗಾಕಿದ್ದೀನಿ. ನಾನಿವಾಗ ಟೆರೆಸ್ ಮೇಲೆ ಇದ್ದೀನಿ. ಬಂದು ಇಲ್ಲೆಲ್ಲ ಕಸ ಎಲ್ಲ ಬಿದ್ದಿತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದೆ. ಆದರೆ ನಾನು ಏನಂದರೆ ಪ್ಲಾಸ್ಟಿಕ್ ಮೊರನೇ ತಂದಿಲ್ಲ ಇದನ್ನೆಲ್ಲ ಎತ್ತಾಕೋದಕ್ಕೆ. ಹಾಗೆ ಅಲ್ಲೊಂದು ಸ್ವಲ್ಪ ಗುಡ್ಡೆ ಹಾಕಿದ್ದೀನಿ, ಇಲ್ಲೆಲ್ಲ ಕ್ಲೀನ್ ಮಾಡಿದ್ದೀನಿ. ಮತ್ತು ಇಲ್ಲೊಂದು ಸ್ವಲ್ಪ ಗುಡ್ಡೆ ಹಾಕಿದ್ದೀನಿ. ಇಷ್ಟಿದೆ ಕಸ. ಇವಾಗ ಹೋಗಿ ಮತ್ತೆ ಮೇಲೆ ಬರಬೇಕು ಅಂತ. ಮತ್ತು ನಾಳೆಗೆ ಯಾವಾಗಲಾದ್ರೂ ಬಂದಾಗ ಮೊರೆ ಎತ್ಕೊಬಂದು ಇದನ್ನೆಲ್ಲ ತೆಗೆದು ಕೆಳಗಡೆ ಹಾಕಬೇಕು. ನೋಡಿ, ಕ್ಲೀನ್ ಮಾಡಿದ್ರೆ ಎಷ್ಟು ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಕೂತ್ಕೊಂಡು ಎಲ್ಲರೂ ಬಂದಾಗ ಇಲ್ಲಿ ಕೂತ್ಕೊಳ್ಳೋದಕ್ಕಿರ್ಬೋದು, ಅಥವಾ ಮಕ್ಕಳೆಲ್ಲ ಆಟ ಆಡೋದಕ್ಕೆ ಚೆನ್ನಾಗಿದೆ. ಆದರೆ ಏನಂದರೆ ಈ ಹೈಟ್ ಇದೆ ನೋಡಿ, ಸುತ್ತ ಏನು ಹೈಟ್ ಇದೆ ಇದಂತೂ ಎಷ್ಟು, ನನ್ನ ಪ್ರಕಾರ ಇದು 2.5 ಅಡಿ ಇರ್ಬೋದು ಅನ್ಕೋತೀನಿ. ಇಲ್ಲಿಂದ ನಿಮಗೆ ಕಾಣಿಸ್ತಿದೆಯಾ, ಇಲ್ಲಿಂದ ಇಲ್ಲಿಗೆ ಒಂದು ಅಷ್ಟೇ 2.5 ಅಡಿ ಬರ್ಬೋದು. ಸ್ವಲ್ಪ ಮಕ್ಕಳೆಲ್ಲ ಬಂದರೆ ಸ್ವಲ್ಪ ಭಯ,
ಏಕೆಂದರೆ ಬಗ್ ನೋಡೋದು ಆ ಥರ ಎಲ್ಲ ಮಾಡಿದಾಗ ಕೆಳಗಡೆ ಬಿದ್ದುಬಿಡ್ತಾರೆ ಅಂತ ಅಷ್ಟೇ. ತಲೆಗೆ ಎಣ್ಣೆ ಎಲ್ಲ ಹಚ್ಕೊಂಡು ಈರುಳ್ಳಿ ರಸ ಎಲ್ಲ ಹಾಕ್ಕೊಂಡು ಬಂದಿದ್ದೀನಿ. ಅದಕ್ಕೆ ಟೆರೆಸ್ ಎಲ್ಲ ಕ್ಲೀನ್ ಮಾಡಿರುವಂಥದ್ದು. ಇವಾಗ ಹೋಗಿ ತಲೆ ಸ್ನಾನ ಮಾಡಬೇಕು. ಹಾಗೆ ಇದು ನೋಡಿ ಎಷ್ಟು ಚಿಕ್ಕದು, ನನ್ನ ಕತ್ತಿಗೆ ಟಚ್ ಆಗುತ್ತೆ. ಅದಕ್ಕೆ ಮಕ್ಕಳೆಲ್ಲ ಬಂದರೆ ಮೇಲಕ್ಕೆ, ಅಂದರೆ ಟೆರೆಸ್ ಮೇಲೆ ಏನಾದರೂ ಬಂದರೆ ಒಬ್ಬರು ಹಿಂದೆ ಬರಬೇಕು. ಭಯ, ಏನಾದರೂ ಬಗ್ ನೋಡಿಬಿಟ್ಟು ಅಥವಾ ಏನಾದ್ರು ಸ್ಲಿಪ್ಪಾಗಿ ಬಿದ್ದುಬಿಡ್ತಾರೇನೋ ಅಂತ ಭಯಕ್ಕೆ ಅಷ್ಟೇ, ಇನ್ನೇನು ಪ್ರಾಬ್ಲಮ್ ಇಲ್ಲ. ಈ ಹೈಟ್ ಏನಿದೆ ಇದು ಇನ್ನೂ ಒಂದು 2 ಅಡಿ ಮೇಲೆ ಕಟ್ಟಬೇಕಿತ್ತು. ಇಷ್ಟು ಚಿಕ್ಕದಾಗಿ ಕಟ್ಬಿಟ್ಟಿದ್ದಾರೆ. ಅದರಲ್ಲೂ ಈ ಟೆರೆಸ್, ಅಂದರೆ ಈ ಟೆರೆಸ್ ನಮ್ಮ ಸೈಡೇನು ಅದನ್ನೆಲ್ಲ ನೀಟಾಗಿ ತೆಗೆದು ಮತ್ತೆ ಮಾಡಿದ್ರು ನೋಡಿ. ಅದರಿಂದ ಅದು ಇನ್ನೂ ಸ್ವಲ್ಪ ಇದು ಟೆರೆಸ್ ಮೇಲೆ ಹೈಟ್ ಬಂತಲ್ವ, ಇವಾಗ ಇದೇನಾಗಿದೆ ಇನ್ನೂ ಚಿಕ್ಕದಾಗೋಯ್ತು. ಅದರಿಂದ ಇಲ್ಲಾಂದರೆ ಇನ್ನೊಂದು ಅರ್ಧ ಅಡಿ ಹೈಟ್ ಇರ್ತಿತ್ತು ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಬಿಸಿಲು ಇಲ್ಲಿ, ಅಂದರೆ ನನಗೆ ಹಿಂಗೆ ಕಣ್ಣು ಬಿಟ್ಟರೆ ಹಿಂಗೆ ಬಿಸಿಲು ಹೊಡಿತಾ ಇದೆ. ಅದಕ್ಕೆ ಕಣ್ಣು ಈ ಥರ ಬಿಡ್ತಾ ಇದ್ದೀನಿ ಅಷ್ಟೇ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಕೌಶಿಯವರು ಡಿಮಾರ್ಟ್ಗೆ ಹೋಗ್ತೀನಿ, ಸುತ್ತಾಡ್ಕೊ ಬರ್ತೀನಿ ಅಂತ ಅಂದರು. ಏನೋ ಹೋಗಿಲ್ಲ ಅನ್ಸುತ್ತೆ. ನಾನು ಟೆರೆಸ್ ಮೇಲೆ ಬಂದೆ, ಹಾಗೆ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಟೆರೆಸ್ಸು ಕ್ಲೀನ್ ಮಾಡಿಬಿಟ್ಟು ಹೋಗೋಣ ಅಂಥೇಳಿ. ಆದರೆ ಅವರು ಸೌಂಡೇ ಇಲ್ಲ. ಹೋಗೋದಾಗಿದ್ದರೆ ನನಗೆ ಬಂದುಬಿಟ್ಟು ಈ ಥರ ಹೋಗ್ತಿದ್ದೀವಿ ಅಂತ ಹೇಳಿ ಹೋಗ್ತಾಯಿದ್ರು. ಹೋಗಿಲ್ಲ ಅನ್ಸುತ್ತೆ, ಅದಕ್ಕೆ ಸೌಂಡ್ ಇಲ್ಲ. ಎಲ್ಲ ಮನೆ ಒಳಗಡೆ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ಓಕೆ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 6 ಗಂಟೆ ಆಗ್ತಾಯಿದೆ. ಕೌಶಿ ಮತ್ತು ಭರತ್ ಇಬ್ಬರು ಹಾಗೆ ಡಿಮಾರ್ಟ್ಗೆ ಹೋಗ್ತೀನಿ ಅಂದರು. ನೋಡಿ 6 ಗಂಟೆ ಆಗಿದೆ, ಇವಾಗ ಡಿಮಾರ್ಟ್ಗೆ ಹೋಗ್ತೀನಿ ಅಂದರು. ಅದಕ್ಕೆ ಇವಾಗ ಬೇಡ ನಾಳೆ ಹೋಗಿ ಎಂದೆ. ಅದಕ್ಕೆ ಇಲ್ಲ ಐಸ್ ಕ್ರೀಮ್ ತಿನ್ಕೊಬರ್ತೀನಿ ಅಂತೇಳಿ ಹೋಗಿದ್ದಾರೆ. ಹಾಗೆ ನನ್ನ ಬೆಡ್ ಹಿಂಗಿದೆ ಅಂತ ನೋಡಿ ಯಾವ ಥರ ಮಾಡಾಕಿದ್ದಾರೆ. ಇಲ್ಲಿ ನೋಡುವಾಗ ನಿಮ್ಗೇನು ಅನಿಸಲ್ಲ. ಇಲ್ಲೆಲ್ಲ ನೋಡಿ ಫುಲ್ಲು ಬೆಡ್ಶೀಟ್ ಎಲ್ಲ ಹಿಂಗೆಂಗೋ ಆಗಿದೆ. ಹಾಗೆ ಅಲ್ಲೊಂದು ಪಿಲ್ಲೋ ಹಾಕ್ಕೊಂಡು ಆರಾಮಾಗಿ ಮೊಬೈಲ್ ನೋಡಿಕೊಂಡು ಗೇಮ್ ಆಡ್ಕೊಂಡು ಮಲ್ಕೊಂಡಿರ್ತಾರೆ ಯಾವಾಗಲೂ. ಏನಾದರೂ ಕೆಲಸ ಹೇಳೋಣ ಅಂದರೆ ಏನು ಕೆಲಸ ಇರುತ್ತೆ. ಇವತ್ತು ಕಸ ಗುಡಿಸಿ ಸ್ಟೆಪ್ಪದು, ಮತ್ತು ಒಬ್ಬರು ಒರೆಸಿ ಒಬ್ಬರು ಗುಡಿಸಿ ಅಂತೇಳಿ ಒಂದು ಕೆಲಸ ಕೊಟ್ಟಿದ್ದ. ಅದು ಬಿಟ್ಟರೆ ಬೇರೆದು ಇನ್ನೇನು ಕೆಲಸ ಕೊಡೋಕ್ಕೆ ಸಾಧ್ಯ ಅವರಿಗೆ? ಅಷ್ಟು ಕೊಡ್ಬೋದೇನೋ, ಅದೊಂದು ಗುಡಿಸಿ ಒರೆಸಿ ಅಂತ ಅದು ಮಾಡಿದ್ರು. ಅದು ಬಿಟ್ಟರೆ ಈ ಥರ ಮಾಡ್ಕೊಂಡು ಯಾವಾಗಲೂ ರೂಮಲ್ಲೇ ಇರ್ತಾರೆ. ಇಲ್ಲಿ ಕೂತ್ಕೊಂಡಿರ್ತಾರೆ ಹಿಂಗೆ ಪಿಲ್ಲೋ ಹಾಕ್ಕೊಂಡು ಆರಾಮಾಗಿ ಮೊಬೈಲ್ ನೋಡ್ಕೊಂಡಿರ್ತಾರೆ ಆ ಥರ. ಓಕೆ, ಹಾಗೆ ನನ್ನ ಪೂಜೆ ಎಲ್ಲ ಮಾಡಾಯಿತು. ಹಾಗೆ ಕಾಫಿ ಮಾಡ್ತೀನಿ ಅಂದೆ. ಅದಕ್ಕೆ ಒಂದು ರೌಂಡ್ ಹೋಗಿ ಹಾಗೆ ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಬರ್ತೀನಿ ಅಂದರು. ಸರಿ ಆಯಿತು ಹೋಗಿ ಅಂತ ಹೇಳಿದ್ದೀನಿ. ಹಾಗೆ ನಾನು ಇಯರಿಂಗ್ಸ್ ಹಾಕ್ಕೋಬೇಕು, ಆಮೇಲೆ ಹಾಕೋಣ ಅಂತೇಳಿ ಮರೆತೇ ಹೋಯಿತು. ಇವಾಗ ಹಾಕ್ಕೊಳ್ತೀನಿ. ಓಕೆ, ಇವಾಗ ಏನಂದರೆ ಚಳಿ ಸ್ವಲ್ಪ ಜಾಸ್ತಿನೇ ಇದೆ. ಬೆಳಿಗ್ಗೆ ಟೈಮ್ ಸ್ವಲ್ಪ ಹೇಳೋದು ಲೇಟು, 6 ಗಂಟೆ ಆ ಥರ ಎಲ್ಲ ಹೇಳ್ತಾ ಇದ್ದೆ. ಇವಾಗಂತೂ ಎಷ್ಟೊತ್ತಾಗಿರುತ್ತೆ ಅಂದರೆ 6:45 ಆಗ್ತಾ ಇರುತ್ತೆ ಹತ್ತತ್ರ. ಆವಾಗ ಎಚ್ಚರ ಆಗುತ್ತೆ, ಆ ಥರ ಆಗಿದೆ. ಕೌಶಿನ್ ಕೂಡ ಇವಾಗ 4:30ಗೆಲ್ಲ ಹೇಳ್ತಾ ಇದ್ದ ನಾವು ಓದೋಕ್ಕೆ. ಈಗ ಅವನು ಕೂಡ ಚಳಿ ಅಂತೇಳಿ ಎದ್ದೇಳೋದೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ಇವಾಗ ಸಾಂಬಾರಿದೆ, ತೊಗರಿಕಾಯಿ ಸಾಂಬಾರು ಮಾಡಿದ್ದೀನಿ. ಹಾಗೆ ಹಸಿ ಅವರೆಕಾಯಿ ತೊಗೊಬಂದಿದ್ರು, ಚೆನ್ನಾಗಿಲ್ಲ, ಸ್ವಲ್ಪ ಕೂಡ ಸೊನೆನೇ ಇಲ್ಲ. ಅದಕ್ಕೆ ನಾನು ಹುಳಿ ಸಾಂಬಾರು ಮಾಡ್ತೀನಿ, ಉಪ್ಪು ಸಾಂಬಾರು ಮಾಡಲ್ಲ ಅಂದರೆ ಮಮ್ಮ ಇಲ್ಲ ಉಪ್ಪು ಸಾಂಬಾರು ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಅದನ್ನು ತೆಗೆದು ಅಂದರೆ ಸ್ವಲ್ಪ ಮಾತ್ರ ಉಪ್ಪು ಸಾಂಬಾರು ಮಾಡ್ತೀನಿ. ಯಾಕೆಂದರೆ ನಾನು ಹೇಳಿದೆ ಸ್ವಲ್ಪನೂ ಕೂಡ ಅದು ಟೇಸ್ಟ್ ಇರೋದಿಲ್ಲ ಉಪ್ಪು ಸಾಂಬಾರು ಮಾಡಿದ್ರೆ ಅಂತ ಹೇಳಿದೆ. ಆದರೂ ಕೂಡ ಸ್ವಲ್ಪನಾದರೂ ಮಾಡು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಇವಾಗ ಸ್ವಲ್ಪ ಮಾತ್ರ, ಅಂದರೆ ಇಲ್ಲಿ 1 kg ಇದೆ, ಅರ್ಧ ಎತ್ತಿರ್ತೀನಿ ಫ್ರಿಜ್ಜಲ್ಲಿ, ಅರ್ಧ ಮಾತ್ರ ಉಪ್ಪು ಸಾಂಬಾರು ಮಾಡ್ತೀನಿ. ಈಗ ಸಾಯಂಕಾಲಕ್ಕೆ ಮಾಡ್ತೀನಿ, ಚೆನ್ನಾಗಿರುತ್ತೆ. ಬೆಣ್ಣೆ ಎಲ್ಲ ಇದೆಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ. ಆದರೆ ಇನ್ನೂ ಒಂದು 15 ದಿನ ಬೇಕು. ಸೊನೆ ಹಸಿ ಅಂದರೆ ಸೊನೆ ಅವರೆಕಾಯಿ ಎಲ್ಲ ಸಿಗಬೇಕು, ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ ಅವಾಗ. ಇವಾಗ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಆಯಿತು 1/2 kg ಮಾಡ್ತಿನ್ಬಿಟ್ಟು ಹೊರಗಡೆನೇ ಇಟ್ಟಿದ್ದೀನಿ ಅಷ್ಟೇ. ಓಕೆ, ಈಗ ಅವರು ಬರಲಿ, ಬಂದಮೇಲೆ ಕಾಫಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಫೋನ್ ಮಾಡ್ತೀನಿ. ಆವಾಗಲೇ ಹೋದರು, ನಾನು ಪೂಜೆ ಮಾಡೋದಕ್ಕಿಂತ ಮೊದಲೇ ಹೋದರು. ಫೋನ್ ಮಾಡಿಬಿಟ್ಟು ಬರ್ತಾಯಿದ್ದೀವಿ ಅಂದರೆ ಕಾಫಿಗೆ ಇಡ್ತೀನಿ. ಓಕೆ ಫ್ರೆಂಡ್ಸ್, ಹಾಗೆ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಟೈಮ್ ಬಂದು ಇವಾಗ 8 ಗಂಟೆ 5 ನಿಮಿಷ. ಇವಾಗ ನಾನು ರಾಗಿ ಮಿಲ್ ಮಾಡಿಸ್ಕೊಂಡು ಬಂದೆ. ಒಂದು ರೀತಿ
ಯುದ್ಧ ಗೆದ್ದಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ ಫುಲ್ಲು ಟ್ರಾಫಿಕ್ ಒಳಗಡೆ ಹೋಗಿ ರಾಗಿ ಮಿಲ್ ಮಾಡಿಸ್ಕೊಂಡು ನೋಡಿ, ರಾಗಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಹಾಗೆ ಪಾನಿಪುರಿ, ಮಸಾಲೆ ಪುರಿ, ಹಾಗೆ ಹೂವು ಮತ್ತು ಇನ್ನೇನು ಬೇಕು ಮನೆಗೆ ಸಾಮಾನು ಅದೆಲ್ಲ ತೊಗೊಂಡು ಬಂದಿರುವಂಥದ್ದು. ಮತ್ತು ಫ್ರೆಂಡ್ಸ್, ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್. ಅಯ್ಯಪ್ಪ, ಒಂಥರ ಕಣ್ಣೆಲ್ಲ ಧೂಳು ಡಸ್ಟ್ಗೆಲ್ಲ ಒಂಥರ ಚುಚ್ಚುತ್ತದಂಗೆ ಆಗ್ತದೆ, ಒಂಥರ ಹಿಂಗೆ ಉಜ್ಜಬೇಕು ಆ ಥರ ಆಗ್ತಾಯಿದೆ. ಓಕೆ ಫ್ರೆಂಡ್ಸ್.